ತುಂಬಾ ದಿವಸ ಆಗಿತ್ತು ಟ್ರೆಟಿನಾನ್ ಮರ್ತೋಗಿದೆ ಯೂಸ್ ಮಾಡೋದು. ಮೆನ್ ಸೆಕ್ಷನ್ ಅಲ್ಲಿ ತಿಳಿಸಿ ರಕ್ತ ನೋಡಿ ಇದೆ ಆಟೋ ಚೆನ್ನಾಗಿಟ್ಟಿದ್ದೇನೆ, ಪರವಾಗಿಲ್ಲ. ಬಾಡಿ ತಂಪಾಗಿರ್ಲಿ ಅಂತ ಹೇಳಿ, ಬಿಕಾಸ್ ಇಟ್ ಇಸ್ ಬೇಸಿಗೆ ಗೈಸ್, ಬೇಸಿಗೆ ಅದಕ್ಕೆ. ಸೊ ಲೆಟ್ ಸ್ಟಾರ್ಟ್. ಗುಡ್ ಮಾರ್ನಿಂಗ್ ಯು ಗೈಸ್. ಬೆಳಗ್ಗೆನೆ ಎದ್ದು ಎಳ್ನೀರ್ ಕುಡಿದು ಮನೆ ಕೆಲಸ ಎಲ್ಲ ಮಾಡಿದೀನಿ. ಅದನ್ನೆಲ್ಲ ಶೂಟ್ ಮಾಡಿಲ್ಲ ಬಿಕಾಸ್ ಒಂದೇ ತರ ಆಗತ್ತೆ ಅಂದ್ಬಿಟ್ಟು ಪಾತ್ರೆ ತೊಳೆದು ಕಸ ಗುಡಿಸಿ ಮನೆ ಒರೆಸಿ ಪೂಜೆ ಒಂದು ಬಾಕಿ ಇದೆ, ಅದನ್ನ ಮಾಡ್ಬೇಕು ಇವಾಗ ಅಷ್ಟೇ, ಏನೇನಿಲ್ಲ. ಅಂಡ್ ಇವತ್ತು ಕಂಟೆಂಟ್ ಶೂಟ್ ಮಾಡ್ಬೇಕಿತ್ತು, ಹಾಗಾಗಿ ಹೊರಟಿದೆ. ಅಂಡ್ ಗೊತ್ತಾಗುತ್ತೆ ವ್ಲಾಗ್ ಅಲ್ಲಿ ನಿಮ್ಗೆ ಯಾರ ಜೊತೆ ಶೂಟ್ ಮಾಡ್ತಾ ಇದೀನಿ ಕಂಟೆಂಟ್ ಅಂದ್ಬಿಟ್ಟು. ಅಂಡ್ ನಿನ್ನೆ ಹೋಗಿ ರಿಹರ್ಸಲ್ಸ್ ಅಂತ ಒಂಚೂರು ಮಾಡ್ಕೊಂಡು ಬಂದಿದೀವಿ ಅಷ್ಟೇ. ರಿಹರ್ಸ್ ಮಾಡೋ ಅಂತದ್ ಏನಲ್ಲ, ಬಟ್ ಸ್ಟಿಲ್ ಅದು ಇರ್ಬೇಕು. ರಿಹರ್ಸಲ್ ಅನ್ನೋದು ಒಂದು ಇದ್ರೆ ನಮಗೂ ಸ್ವಲ್ಪ ಈಸಿ ಆಗತ್ತೆ ಅಷ್ಟೇ. ಸೊ ಮೇಕಪ್ ಏನಿಲ್ಲ, ನಾರ್ಮಲ್ ಒಂದು ಟಿ ಶರ್ಟ್ ಹಾಕಿದೀನಿ, ಅಲ್ಲಿ ಹೋಗಿ ಕಾಸ್ಟ್ಯೂಮ್ ಚೇಂಜ್ ಮಾಡ್ತೀನಿ, ಆಮೇಲೆ ಒಂದು ಪ್ಯಾಂಟ್ ಹಾಕಿದೀನಿ, ಕಾಣ್ತೀನಿ ಈ ಪ್ಯಾಂಟ್ ಹಾಕಿದೀನಿ. ಸೊ ರೆಡಿ ಆಗೋಣ ಬನ್ನಿ. ಏನು ಮಾಡ್ಕೊಳಲ್ಲ ಇವಾಗ, ಸ್ವಲ್ಪ ಒನ್ ಅವರ್ ಗ್ಯಾಪ್ ಇದೆ ಅಲ್ವಾ, ಅದಕ್ಕೆ ಒಂದು ಸ್ಕಿನ್ ಅದು ಪ್ರೆಪ್ ಮಾಡ್ಕೊಳಲ್ಲ ಅಂದ್ಬಿಟ್ಟು ನ್ಯೂಟ್ರಿಡರ್ಮ್ ಅವರ ಒಂದು ಹೈಡ್ರಾ ಕ್ರೀಮ್ ನ ಬಳಸ್ತಾ ಇದ್ದೀನಿ. ಸುಮ್ಮನೆ ಸ್ವಲ್ಪ ಪ್ರೆಪ್ ಆಗ್ಲಿ ಸ್ಕಿನ್ ಅಂತ. ಮೇಕಪ್ ಮಾಡೋ ಅಂತ ಕಂಟೆಂಟ್ ಏನಲ್ಲ, ಮೇಕಪ್ ಮಾಡ್ಕೊಂಡು ಮಾಡೋ ಅಂತದ್ದು, ಬಟ್ ಇಟ್ ಈಸ್ ಅ ಗುಡ್ ಕಂಟೆಂಟ್. ಡೆಫಿನೆಟ್ಲಿ ನೀವು ಇಷ್ಟಪಡ್ತೀರಾ. ಸುಮ್ಮನೆ ಬೇಸಿಕ್ ತರ ಒಂದು ಸ್ಕಿನ್ ಕೇರ್ ಮಾಡ್ಕೊಂಡು ಹೋಗ್ತೀನಿ. ಐಬ್ರೋ ಮಾಡಿಸ್ಬೇಕು, ಐಬ್ರೋ ನೋಡಿ ಯಾವ ತರ ಆಗ್ಬಿಟ್ಟಿದೆ. ಸೊ ಆಯ್ತು, ಕ್ರೀಮ್ ಆಯ್ತು. ಅಂಡ್ ಏನು ನೆಕ್ಸ್ಟ್ ನಾನು ಇದು ಅಮೆಝಾನ್ ಅನ್ನ ತರಿಸ್ಕೊಂಡಿದ್ದೆ. ಟಿಂಟ್ ಕಾಸ್ಮೆಟಿಕ್ಸ್ ಒಂದು ಟಿಂಟ್ ತರಿಸ್ಕೊಂಡಿದ್ದೆ, ಚೆನ್ನಾಗಿದೆ ಆಕ್ಚುಲಿ. ನಂಗೆ ಬ್ರೌನ್ ಇಷ್ಟ ಅಂದ್ಬಿಟ್ಟು ಬ್ರೌನೇ ತರಿಸ್ಕೊಂಡಿದ್ದು. ಎಕ್ಸಾಕ್ಟ್ ಚಾಕ್ಲೇಟ್ ಸ್ಮೆಲ್ ಅಲ್ಲ, ಚಾಕ್ಲೇಟ್ ಕೇಕ್ ಸ್ಮೆಲ್ ಬರ್ತಿದೆ. ಸೊ ಈಗ ಸದ್ಯಕ್ಕೆ ಆಯ್ತು. ಆಮೇಲೆ ಒಂದು 2-3 ಪಿಂಪಲ್ ಆಗ್ಬಿಟ್ಟಿತ್ತು. ಸೊ ಪಿಂಪಲ್ ಪ್ಯಾಚ್ಗೆ ನಾನು ಕಾರ್ಮಸಿ ಅವರ ಪಿಂಪಲ್ ಪ್ಯಾಚ್ ನಾನು ಬಳಸ್ತಾ ಇದ್ದೀನಿ ಗಾಯ್ಸ್. ಎಲ್ಲಿ ಪಿಂಪಲ್ ಆಗಿದೆ ಅಲ್ಲಿ. ಸೊ ಇಲ್ಲಿ ಪ್ಯಾಚ್ ಪಿಂಪಲ್ ಆಗುತ್ತೆ, ಇಲ್ಲಿ ಬಳಸಿದ್ದೀನಿ. ಅಂಡ್ ಏನದು ಸ್ವಲ್ಪ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಬೇಕು, ಅದೊಂಚೂರು ಸ್ಟ್ರೈಟ್ನಿಂಗ್ ಮಾಡ್ಕೊಂಡು ಪೂಜೆ ಮಾಡ್ಬಿಟ್ಟು ಆಮೇಲೆ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸೊ ಲೆಟ್ಸ್ ಸಿ. ಪ್ಲೀಸ್ ಡೋಂಟ್ ಎಂಬಾರಸ್ ಮೀ ಗಾಯ್ಸ್. ನಿಮ್ಗಲ್ಲ, ಪಿಂಪಲ್ ಪ್ಯಾಚ್ಗೆ ಅದು ಇದು ಹೋಗ್ತಾ ಇರ್ಲಿಲ್ಲ ಅದಕ್ಕೆ. ಸೊ ಆಕ್ಚುಲಿ ಏನ್ ಗೊತ್ತಾ, ನನ್ನ ಮೈಕ್ಗೆ ಒಂದು ಪೌಚ್ ಕೊಟ್ಟಿದ್ದಾರೆ, ಇದೊಂದು ಪೌಚು. ಆಮೇಲೆ ಏನದು ಇದು ಕುಶನ್ ತರ ಒಂದು ಇದಿರೋ ಬರ್ತವೆ, ಅದು ಕೊಟ್ಟಿದ್ದಾರೆ. ಅದು ಯಾವ್ದು ನಾನು ನೋಡೇ ಇಲ್ಲ ಎಷ್ಟು ದಿವಸ. ಬರೀದೇ ಕೊಟ್ಟಿದ್ದಾರೆ, ಅದ್ರ ಮೇಲ್ಗಡೆ ಕೊಟ್ಟಿಲ್ಲ ಅಂದ್ಬಿಟ್ಟು ನಾನು ನೆನ್ನೆ ಅರ್ಪಿತಾ ವಿಡಿಯೋ ಕಾಲ್ ಅಲ್ಲಿ ನಗ ಆಡ್ತಿದ್ವಿ. ಅದು ಇದು ಹಾಕಿದ ತಕ್ಷಣ ಯಾವ ತರ ಕಾಣ್ತಿದೆ ಅಂದ್ಬಿಟ್ಟು ನಂಗೆ ಹೇಳಿ. ಆ ಕ್ಯಾಪ್ ಎಲ್ಲ ನೋಡಿದ್ರೆ ಡಿಫ್ರೆಂಟ್ ಆಗಿಲ್ವಾ? ನಾವೊಬ್ರು ಹೆಸರು ತಗೊಂಡ್ವಿ, ಬಟ್ ಅವ್ರ ಹೆಸರು ತಗೊಳಕ್ ಆಗಲ್ಲ. ಸಖತ್ ಮಜಾ ಮಾಡಿದ್ವಿ ವಿಡಿಯೋ ಕಾಲ್ ಅಲ್ಲಿ. ಇದೊಂದು ಮೈಕ್, ಈ ಏನಂತಾರೆ ಕುಶನ್ ಸ್ಪಾಂಜ್ ವಾಟ್ ಎವರ್ ಇಟ್ ಇಸ್ ಕಾಲ್ಡ್, ಇದು ನೋಡ್ಬಿಟ್ಟು ನಗಾಡಿರೋದು. ಎನಿವೆ, ಸೊ ಐ ವಿಲ್ ಬಿ ಬ್ಯಾಕ್. ಹೇರ್ ಸ್ಟ್ರೈಟಿಂಗ್ ಮಾಡ್ಕೊಂಡು ಬರ್ತೀನಿ, ಸೊ ವೇಟ್ ಮಾಡ್ತಾ ಇರಿ. ಸ್ಟ್ರೈಟಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಆಲ್ರೆಡಿ ಟೈಮ್ ಆಯ್ತು, 11 ಗಂಟೆಗೆ ಬರಕ್ಕೆ ಹೇಳಿರೋದು. ಸೊ ಹೊರಡ್ತೀನಿ. ಹಾಗೆ ಟಿಫಿನ್ ಬಾಕ್ಸ್ ಎಲ್ಲ ತಗೊಳ್ಬೇಕು, ಸಾಂಬಾರ್ ತರೋದಿಕ್ಕೆ. ಅಲ್ಲಿಂದ ಎಲ್ಲ ಟಿಫಿನ್ ಬಾಕ್ಸ್ ಇಲ್ಲೇ ಇದೆ, ಅದೊಂಚೂರು ಎತ್ತಿಟ್ಕೊಂಡು, ಆಮೇಲೆ ಬಟ್ಟೆ ಎಲ್ಲ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಆ ಬಟ್ಟೆ ಎಲ್ಲ ಎತ್ಕೊಂಡು ಇವಾಗ ಹೊರಡ್ತೀನಿ. ಸೊ ಸ್ಟ್ರೈಟ್ನಿಂಗ್ ಆಗಿದೆ ಗೈಸ್. ಕಾಣ್ತಾ ಇದೆಯಾ? ಡೆಫಿನೆಟ್ಲಿ ಕಾಣುತ್ತೆ. ಸೊ ಅಷ್ಟೇ. ಸೊ ಹೊರಡೋಣ ಅಂತ ಹೇಳ್ಬಿಟ್ಟು ಇನ್ನೇನಪ್ಪ ಇನ್ನೂ ನಿಂತಿದ್ದಾಳೆ ಅಂತ ಅನ್ಕೋಬೇಡಿ. ಪರ್ಫ್ಯೂಮ್ ಹಾಕೊಂಡಿರ್ಲಿಲ್ಲ, ಹಾಗಾಗಿ ಅದನ್ನ ಅಪ್ಲೈ ಮಾಡ್ತಿದ್ದೆ. ಇದು ಫ್ರಮ್ ಜುಡಿಯೋ. ಪ್ರೈಸ್ ಬಂದು $299 ಲಾಸ್ಟ್ ಟೈಮ್ ಯಾರೋ ಕೇಳಿದ್ರು, ಅದನ್ನ ಹೇಳಿರ್ಲಿಲ್ಲ, ಅದಕ್ಕೆ. ತುಂಬಾ ಚೆನ್ನಾಗಿದೆ ಫ್ರೇಗ್ರೆನ್ಸ್. ಅಂಡ್ ಒಂದ್ ನಿಮ್ಗಿಲ್ಲ ಅಂದ್ರೂ 5 to 6 hours ಅದು ಲಾಸ್ಟ್ ಆಗುತ್ತೆ. ಅಂಡ್ ಅದಕ್ಕೆ ಪದೇ ನೋಡ್ತಿದ್ದೆ ಹೇಗಿದೆ ಅನ್ಬಿಟ್ಟು. ಬಟ್ ಚೆನ್ನಾಗಿದೆ. ಒಂದ್ ಸ್ವಲ್ಪ ಮಾರ್ಕ್ಸ್ ಇದೆ, ಅದು ಒಂಚೂರು ಕಡಿಮೆ ಆಗ್ಬಿಟ್ರೆ ಸಾಕು. ಅಂಡ್ ಬೈ ದ ವೇ, ಟ್ರೆಟಿನಾನ್ ಕ್ರೀಮ್ ಯೂಸ್ ಮಾಡಿ ತುಂಬಾ ದಿವಸ ಆಗೋಗಿತ್ತು. ಸೊ ಅದನ್ನು ಯೂಸ್ ಮಾಡ್ಬೇಕು. ದಿವಸ ಆಗಿತ್ತು ಟ್ರೆಟಿನಾನ್ ಮರ್ತೋಗಿದೆ ಯೂಸ್ ಮಾಡೋದು. ಸೊ ಇವತ್ತು ಯೂಸ್ ಮಾಡ್ತೀನಿ ಗೈಸ್. ನನಗೆ ಈ ತರ ಹೇರ್ ಸ್ಟೈಲ್ ಚೆನ್ನಾಗಿ ಕಾಣತ್ತಾ, ಅಥವಾ ಈ ಕಡೆ ಚೆನ್ನಾಗಿ ಕಾಣತ್ತಾ,
ಅಥವಾ ಸೆಂಟರ್ ಚೆನ್ನಾಗಿ ಕಾಣುತ್ತಾ? ಓ ಅಯ್ಯಯ್ಯೋ. ಓಕೆ, ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನು ಗೊತ್ತಾ, ಹೇರ್ ಕಟ್ ಮಾಡಿಸೋಣ ಅಂತ ಇದ್ದೀನಿ ಗಾಯ್ಸ್. ನಿಮಗೆ ಏನು ಅನ್ಸುತ್ತೆ, ಹೇರ್ ಕಟ್ ಮಾಡಿಸೋದು ಓಕೆನಾ ಅಥವಾ ಈ ಹೇರ್ ಸ್ಟೈಲ್ ಚೆನ್ನಾಗಿ ಕಾಣುತ್ತಾ? ಟೋಟಲಿ ಎಲ್ಲದರಲ್ಲೂ ಡಿಫ್ರೆಂಟ್ ಆಗೇ ಇದೆ ಅಲ್ವಾ? ಸೊ ಯಾವ ಹೇರ್ ಸ್ಟೈಲ್ ಚೆನ್ನಾಗಿ ಕಾಣುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಮರಿಬೇಡಿ. ಅಲ್ಲಿಂದ ಆಟೋ ಬುಕ್ ಮಾಡ್ಕೊಂಡು ಹೊರಟೆ. ಬಿಕಾಸ್ ಇವಾಗ ಆಟೋ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಗುರು ಯೂಬರಲ್ಲಿ. ನಾನೇ ಫುಲ್ ಶಾಕ್ ಆಗಿಬಿಟ್ಟೆ ಅಂತ ಅನ್ನಿಸ್ತು ಒಂದು ಸೆಕೆಂಡ್. ಬಟ್ ಹೋಗಲೇಬೇಕು, ಕೆಲಸ ಮುಂದುವರಿಲೇಬೇಕು. ಆ್ಯಂಡ್ ಅಲ್ಲಿಂದ ಬುಕ್ ಮಾಡ್ಕೊಂಡು ಹೊರಟೆ. ಆ್ಯಂಡ್ ನಾನು ಬಂದಿದ್ದು ಯಾರ ಮನೆಗೆ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಏನಕ್ಕೆ ಸುಮ್ಮನೆ ಚಮಕ್ ಕೊಡೋದು ಬೇಡ. ಅವ್ರ ಮನೆಗೆ ಹೋಗಿ ರೆಡಿ ಆಗಿದ್ದೆ, ಬಟ್ ಇದು ಟಾಪ್ ಬೇಡ ಅಂತ ಈ ಟಾಪ್ ಚೇಂಜ್ ಮಾಡಿದೆ. ಆ್ಯಂಡ್ ಯಾರು ಗೊತ್ತಾ, 2 ನಿಮಿಷ ಬಾರೋ ಅಲ್ಲೋ ಇಲ್ಲೋ ಏನು ನೋಡ್ತಾ ಇದೆಯಾ? ಈಗ ಒಂಚೂರು ಹಿಡ್ಕೋ ಬಾ, 2 ನಿಮಿಷ. ಏನೇ ಮಾಡ್ತಿದ್ಯಾ? ರಕ್ತ ನೋಡ್ರಮ್ಮ, ಒಂಚೂರು ಮೊಬೈಲ್ ಇಟ್ಕೊಂಡ್ರೆ ಮಾಡ್ಬಿಟ್ಟಿಲ್ಲ ತೆಗಿತಾನೆ. ಎಕ್ಸ್ಪ್ಲೇನ್ ಮಾಡಿ ಇವಾಗ ಏನ್ ಹಾಕೋತಿದ್ಯಾ ಅಂತ. ಇದು ಬ್ಲಷ್ ಬ್ಲಷ್ ಹಾಕ್ತೀರಾ ನೀನ್ ಮತ್ತೆ? ನಾ ಯಾಕೋ ಬ್ಲಷ್ ಹಾಕ್ಬೇಕು? ಬ್ಲಷ್ ಹಾಕೊಂಡ್ರೆ ನೀವ್ ಬ್ಲಷ್ ಆಗ್ಬೇಕು ಕಡೆ. ಹಂಗೆಲ್ಲ ಇಲ್ಲ ಕಣ, ಹಂಗಲ್ಲ. ಬ್ಲಷ್ ಆಗೋಂತ ಮುಂದೆ ಇದ್ರೆ ಬ್ಲಷ್ ನೋಡು. ಮದ್ವೆ ಬೇಗ ಯಾವ್ದು? ಯಾವಾಗ ಮದ್ವೆ ನಿಂದು? ಯಾಕೋ ಆಯ್ತಲ್ಲ, ವಯಸ್ಸು ಆಂಟಿ ಆಗಿದೆ ಆಗ್ಲಿ. ನೀನು ನೋಡಿ ಅವ ಹೆಂಗ್ 30 ವರ್ಷ ಕೈಸೊಳಗೆ ಮದ್ವೆ ಆಗ್ತಿಲ್ಲ. ನಗಾಡ್ತಾ ಜನ ನಿಜ ಅಂತ ನಂಬ್ತಾರೆ. 30 ವರ್ಷ ನನ್ಗೆ ಅಂದ್ರೆ ಅದ್ ಎಷ್ಟು ವರ್ಷ ಹೇಳಿ ನಿಂಗೆ ಇವಾಗ? 28. ಇನ್ನೂ ಮದ್ವೆ ಆಗಿಲ್ಲ ನೀನು? ನೋಡಿ 3 ವರ್ಷ ಟೈಮ್ ಅದೇ. ಇನ್ನು 3 ವರ್ಷ ಟೈಮ್ ಇದೆ. ಯಾಕಾಗ್ಬಾರ್ದು? ಆಂಟಿ ಯಾವಾಗ ನೀನು? ನೋಡಿ ಅಮ್ಮ ಈ ತರ ಮಾನ ಮಾಡಿದ್ದೆ. ಮೊಬೈಲ್ ಕೊಟ್ಟಲ್ಲ ಅಂತ ಅವ್ನಿಗೆ, ನನ್ ಕೈಲೇ ಮೊಬೈಲ್ ಕೊಟ್ಟಲ್ಲ ಇವಳು ಅಂತ. ಹಂಗೇನಿಲ್ಲ, ಕೇಳ್ತಾ ಇದೀನಪ್ಪ ಆಸ್ ಆಡಿಯನ್ಸ್ ಆಗಿ. ಯಾಕೋ ಆಸ್ ಆಡಿಯನ್ಸ್ ಆಗಿ ಕೇಳ್ತಾ ಇನ್ ಕಣೆ, ಯಾವಾಗ ನಿನ್ ಮದ್ವೆ ಅಂತ ಹೇಳಿದ್ನಲ್ಲ. 3 ವರ್ಷ ಅಮ್ಮನ ಹೇಳಿದ್ರಲ್ಲ, 3 ವರ್ಷ ಅಂತ. ಏನೋ ಮಾಡ್ತೀಯ ನೀನು. 3 ವರ್ಷ ಆಗಲ್ಲ ಕಣೋ, ಆಮೇಲೆ ಆಗ್ತೀನಿ. ಆಗಮ್ಮ, ಆಯ್ತು, ಆರಾಮಾಗು. ನಿನ್ಗೇನ್ ಆಸೆ? ಎಷ್ಟು ಹೊಟ್ಟೆವ್ರಿಗೆ ಬುದ್ಧಿ ನೋಡಿ, ಬೇಗ ಮದ್ವೆ ಆಗಿ ಅಂತಾನೆ. ಆಗ್ಬೇಕು ಕಣೆ, ಆಗ್ತೀನಿ ಬಾ. ಇದೇನು ಅಂತ ಕೇಳ್ಬಿಡ ಬಿಡ್ತೀಯ. ನೀನ್ ಯಾವಾಗ ಹೋಗ್ತೀಯ? 26ಕ್ಕೆ ಮದ್ವೆ ಆಗ್ತೀನಿ ಕಣೆ. ಅಷ್ಟು ಬೇಗ ಹಂಗಲ್ಲಪ್ಪ, ನನಗೆ 26 ಅದ. ನೋಡಿ ಅಮ್ಮ, ನನಗೆ ಯಾವ 26 ಆಗುತ್ತೋ ಮದ್ವೆ ಆಗ್ತೀನಿ. ಏನೊಂದ್ 2 ವರ್ಷನಾ? 2 ವರ್ಷ ಅಮ್ಮ. ಇನ್ನ 25, 26 ಮದ್ವೆ ಆಗ್ತೀನಿ. ನೀನ್ ಮಾತ್ರ 26 ಬಂದ್ ನಾನು ಬಿಡ್ಬೇಕಂತ ನಿನಗೆ ಹೋಗಲೇ. ನಿನ್ ಮದ್ವೆ ಮಾಡ್ತೀನಿ, ನೀನ್ ಮದ್ವೆ ಮಾಡ. ಸರಿ ಕಣ, ಆಯ್ತು. ನೀನ್ ಆಗು ಅಂದ್ರೆ ನಾನು ನೋಡ್ಕೊತೀನಿ. ಹುಡುಗಿ ನಾನೇ ಹುಡುಕ್ಬಿಡ್ತೀನಿ. ನೋಡಿದ್ರ ಹುಡುಗಿ ಮಾತ್ರ ಹುಡುಕ್ಬಾರ್ದಂತೆ. ರೆಡಿ ಆಗ್ಬಿಡೋನೆ ಅಣ್ಣ. ಯಾರು ಹೇಳೋ? ನಾವು ನಮ್ಮಪ್ಪ ಹೋಯ್ತಾ ಇಲ್ಲ. ಅಫ್ಕೋರ್ಸ್ ಲೈಫ್ ಸೀರಿಯಸ್ ಆಗಿ ತಗೋಬೇಕು. ಆಟೋ ಓಡಿಸ್ತಾವ ನಮ್ಗೆ. ಇದೆ ಆಟೋ ಚೆನ್ನಾಗಿಟ್ಟಿದ್ದಾನೆ, ಪರವಾಗಿಲ್ಲ. ಗುಡ್ ಬಾಯ್. ರೆಡಿ ಮಾಡಿಸ್ದ? ನಮ್ಮ ಅಪ್ಪನ ರೆಡಿ ಮಾಡ್ಸ್ಕೊಂಡ್ ಬಂದಿದ್ದೆ, ಆಕ್ಸಿಡೆಂಟ್ ಆಗಿತ್ತಲ್ಲ, ಎಲ್ಲ ಹೊಟ್ಟೋಗಿತ್ತು ಕಣೋ. ಆ್ಯಂಡ್ ಅಲ್ಲಿಂದ ಶೂಟ್ ಸ್ಪಾಟಿಗೆ ಬಂದ್ವಿ. ಅಂದರೆ ಫ್ರೆಂಡ್ ಅವರ ಮನೆಗೆ ಬಂದಿದ್ವಿ, ಅಲ್ಲಿ ಶೂಟ್ ಮಾಡೋಣ ಅಂದ್ಬಿಟ್ಟು. ಬಿಕಾಸ್ ಕಂಟೆಂಟ್ ಆ ರೀತಿ ಇತ್ತು ಹಾಗಾಗಿ. ಆ್ಯಂಡ್ ಇಲ್ಲಿ ಎಲ್ಲ ಡಿಸ್ಕಷನ್ ಮಾಡ್ತಿದ್ವಿ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ನಾನು ಅದನ್ನು ಶೂಟ್ ಮಾಡ್ತಾ ಇದ್ದೆ, ಹೇಗೆ ಮಾಡೋದು, ಹೇಗೆ ಬಿಡೋದು, ಎಲ್ಲಿಂದ ಬರಬೇಕು, ಎಲ್ಲಿಂದ ಹೋಗಬೇಕು ಅಂತ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ರು. ಐ ವಾಸ್ ವಾಚಿಂಗ್. ಆ್ಯಂಡ್ ಅವ್ರ ಹೆಸರು ಶಶಿ ಅಂತ ಅಂದ್ಬಿಟ್ಟು. ಸೊ ಅವರೇ ಇದನ್ನ ಡೈರೆಕ್ಟ್ ಮಾಡಿದ್ದು. ಹೊರಗಡೆ ಹೊಸ ಪ್ರಯತ್ನ ಮಾಡ್ತಿದ್ದೇನೆ. ಸೊ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಚೆನ್ನಾಗಿ ಬರ್ಬೇಕು ಕೂಡ. ಎಲ್ಲ ಚೆನ್ನಾಗಿ ಬರುತ್ತೆ ನೋಡಿ. ಇದು ವ್ಲಾಗ್ ಅಲ್ಲ, ಬೇರೆ ತರ ಕಂಟೆಂಟ್ ಮಾಡ್ತಾ ಇದೀವಿ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಚೆನ್ನಾಗಿ ಮಾಡಿ ಅಮ್ಮ. ಅಮ್ಮ ಕಷ್ಟಪಟ್ಟು ಸೋಫಾ ಎಲ್ಲ ಎತ್ತಿಟ್ಟ. ಆ ಸೋಫಾ ನೋಡಿ ಯಾವ ತರ ಇದೆ, ಯಾವ ತರ ಇಟ್ಟಿದ್ದಾರೆ, ಮಲಗಿಸ್ಬಿಟ್ಟಿದೀವಿ. ಅದ ಮಂಚ ಅರ್ಧ ಕೆಳಗಡೆ ಐತದ.
ಒಬ್ಬನ ಹುಡುಗ ಬಿಡಲ್ಲ ಇಲ್ಲಿ ದಪ್ಪ ಕಾಣ್ತಿದ್ಯಾ ಕಣೋ. ಎದುರುಗಡೆ ಸಣ್ಣ ಇದೆಯಾ ನಾನಾ? ನನ್ನ ಪೋರ್ಷನ್ ಏನಿತ್ತು ಅದನ್ನೆಲ್ಲ ನಾವು ಶೂಟ್ ಮಾಡಿ ಅಲ್ಲಿಂದ ನಾನು ಹೊರಟ್ಬಿಟ್ಟೆ ಇರಲಿಲ್ಲ. ಅವನು ಸ್ವಲ್ಪ ಹೊರಗಡೆ ಪೋರ್ಷನ್ ಶೂಟ್ ಮಾಡಬೇಕಿತ್ತು, ಸೊ ಅವನು ಹೊರಟ. ಅಲ್ಲಿಂದ ನಾನು ನಮ್ಮ ಮನೆಗೆ ಬರಲಿಲ್ಲ, ಸೀದಾ ನಮ್ಮ ಸ್ವಂತ ಮನೆಗೆ ಬಂದೆ. ಅಂದ್ರೆ ನಮ್ಮ ಮನೆಗೆ ಬಂದೆ. ತುಂಬಾ ಜನ ಯಾವಾಗ್ಲೂ ಹೇಳ್ತಿರ್ತೀರ ಅದ್ರ ಹಂಗೆ ಹೇಳ್ಬೇಡಿ ಅಮ್ಮನ ಮನೆ ಅಂತ, ನಿಮಗೆ ಕನ್ವೆ ಮಾಡೋದಕ್ಕೋಸ್ಕರ ಆ ಥರ ಹೇಳ್ತೀನಿ ಅಷ್ಟೇ. ಸೊ ನನ್ನ ತಮ್ಮಂದಿಬ್ರು ವೆಯ್ಟ್ ಮಾಡ್ತಿದ್ರು. ಎಷ್ಟು ಮುದ್ದಾಗಿದ್ದಾರೆ ನೋಡಿ ನನ್ನ ತಮ್ಮಂದ್ರು. ಅದರಲ್ಲೂ ನನ್ನ ದೊಡ್ಡ ತಮ್ಮ ಇದ್ದಾನೆ ಗೊತ್ತಾ, ಜಾನು ಈಸ್ ಮೈ ಫೇವ್ರೇಟ್ ಅಲ್ಲಿ ಫೇವ್ರೇಟ್. ಈಸ್ ಸೋ ಇನ್ನಸೆಂಟ್ ಗೊತ್ತಾ, ಬಟ್ ಹೊರಗಡೆ ಬಿಡಿ ಅಷ್ಟೇ ವೈಲೆಂಟ್. ಅಂದ್ರೆ ಹೋಗ್ಬಿಡ್ತಾನೆ, ಕೈಗೆ ಸಿಗಲ್ಲ. ನನ್ನ ಪುಟಾಣಿ ತಮ್ಮ ನೋಡಿ ಹೊಟ್ಟೆವ್ರಿ ಅವನಿಗೆ, ನನ್ನನ್ ಮುದ್ ಮಾಡು ಅವನನ್ನ ಮಾತ್ರ ಮಾಡ್ತೀಯ, ನನ್ನನ್ ಮುದ್ ಮಾಡು ಅಂತ. ಅವ್ನು ಯಾವಾಗ್ಲೂ ಹಾಗೇನೆ, ತುಂಬಾ ಹೊಟ್ಟೆವ್ರಿ ಬುದ್ಧಿ ಅವನಿಗೆ. ಅವನನ್ನ ಮಾತ್ರ ಮುದ್ ಮಾಡ್ತೀನಿ, ನಾನು ಮುದ್ ಮಾಡು ಅಂತಿರ್ತಾನೆ. ಸೊ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಅಂಡ್ ಸುಸ್ತಾಗ್ಬಿಟ್ಟಿತ್ತು ಅಲ್ವಾ ನನಗೆ. ಸೊ ಅಮ್ಮಂಗೆ ಹೇಳ್ಬಿಟ್ಟು ಹೊಟ್ಟೆ ಹಸಿತೈತೆ ಏನಾದ್ರು ಮಾಡ್ಕೊಡು ಅಂತ ಹೇಳಿದೆ. ಅಮ್ಮ ಇರು ಬಸ್ಸಾರ್ ಇದೆ ಅಂತ ಅಂದ್ರೆ, ಗೊತ್ತಲ್ಲ ಬಸ್ಸಾರ್ ಆಲ್ವೇಸ್ ಇರುತ್ತೆ ನಮ್ಮ ಮನೇಲಿ. ಅದಕ್ಕೆ ದೋಸೆ ಮಾಡ್ಕೊಟ್ರು. ಸೊ ದೋಸೆನ ತಿಂದೆ, ಹೊಟ್ಟೆ ತುಂಬಾ ತಿಂದೆ. ಅಂಡ್ ಮಕ್ಕಳನ್ನೆಲ್ಲ ಒಳಗ್ ಬಿಟ್ಬಿಟ್ಟಿದ್ದೆ. ಯಾರೋ ಹೇಳಿದ್ರು ನೀವು ಹೊರಗೆ ಕಟ್ಟಾಕ್ತೀರಾ ಅಂತ. ನೋ ಸಮ್ ಟೈಮ್ಸ್ ಮಾತ್ರ ಹೊರಗೆ ಕಟ್ಟಾಕ್ತೀವಿ, ಅಂದ್ರೆ ಒಳಗ್ ಬಿಟ್ಬಿಡ್ತೀವಿ. ನನ್ನ ತಮ್ಮ ಬಂದು ಹೇಗೆ ಕೂತಿದ್ದಾನೆ ಒಳಗಡೆ, ಅಂಡ್ ಇವ್ ನೋಡಿ ಹೇಗೆ ಕೂತಿದ್ದಾನೆ. ಅಂಡ್ ಇವಾಗ ಇನ್ನೊಬ್ಳು ಕಾಣಿಸ್ಕೊತಲ್ಲ, ಅವಳ ನಮ್ಮ ಮನೇಲಿ ಪುಟಾಣಿ ದೇಹ, ಅಂದ್ರೆ ಏನಂತಾರೆ, ನಮ್ ಪುಟ್ಟ ಸ್ವರ್ಗ ಅವಳು. ಅಂದ್ರೆ ನಮ್ಮ ಇವಳು ಎಮಿಲಿ, ಅವಳದು ಎಲ್ಲ ಕ್ಯಾಪ್ಚರ್ ಮಾಡಿದ್ದೆ, ಅದು ಹಾಕ್ಲೇ ಇಲ್ವಾ ಅನ್ಸುತ್ತೆ. ಇಟ್ಸ್ ಓಕೆ ಬಿಡಿ. ಅಂಡ್ ಅಲ್ಲಿಂದ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬಿಟ್ಟು ನಮ್ಮ ಮನೆಗೆ ಬಂದೆ, ಅಂದ್ರೆ ರೆಂಟೆಡ್ ಹೌಸಿಗೆ ಬಂದೆ. ಶೂಟಿಂಗ್ ಇರೋ ಕಾರಣ ವ್ಯಾಕ್ಸ್ ಮಾಡಿಸ್ಬೇಕಿತ್ತು, ಹಾಗಾಗಿ ನಾನು ಅರ್ಪಿತಾ ಇಬ್ರು ಹೊರಟಿವೆ ವ್ಯಾಕ್ಸ್ ಮಾಡಿಸೋದಿಕ್ಕೆ. ನೋಡಿ ಹೆಂಗ್ ಓಡಿಸ್ತಾಳೆ ಗಾಡಿ. ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಅಂತಾಳೆ. ಏನ್ ಮಾಡೋಣ ಗಾಯ್ಸ್. ಮ್ಯಾಮ್ ಇಲ್ಲಿ ಪಾರ್ಕಿಂಗ್, ಇಲ್ಲಿ ಮ್ಯಾಮ್ ಇಲ್ಲಿ ಕರೆಕ್ಟಾಗಿ ಮಾಡಿ ಪಾರ್ಕಿಂಗ್. ಮಳೆ ಸ್ಟಾರ್ಟ್ ಆಯ್ತು. ಯಾಕೆ ಗೊತ್ತಿಲ್ಲ, ಮಳೆ ಸ್ಟಾರ್ಟ್ ಆಯ್ತು. ನನ್ ಕೇಳ್ಬೋದಾ ಬಿಡಿ. ಅಲ್ಲಿಂದ ವ್ಯಾಕ್ಸ್ ಮಾಡ್ಸೋಕ್ಕೆ ಶುರು ಮಾಡಿದೆ. ಬರೀ ಹ್ಯಾಂಡ್ಸ್ ಮತ್ತು ಅಂಡರ್ ಆರ್ಮ್ಸ್ ಮಾತ್ರ ವ್ಯಾಕ್ಸ್ ಮಾಡಿಸಿದೆ. ಬಿಕಾಸ್ ನಾನು ಒಂದು ಟೂಲ್ನ ತರಿಸಿದ್ದೀನಿ ಅಮೆಝಾನಿಂದ, ಆ್ಯಂಡ್ ಇಟ್ಸ್ ವೆರಿ ಕಾಸ್ಟ್ಲಿ ನನ್ನ ಪ್ರಕಾರ. ಬಟ್ ಅದ್ರಲ್ಲಿ ಟ್ರೈ ಮಾಡೋಣ, ಅದು ತುಂಬ ವರ್ಷ ಬರುತ್ತಂತೆ. ಇನ್ವೆಸ್ಟ್ ಮಾಡೋದು ಒನ್ ಟೈಮ್ ಅಲ್ವಾ, ಸೊ ಹಾಗಾಗಿ ಇನ್ವೆಸ್ಟ್ ಮಾಡಿ ತರಿಸಿದ್ದೀನಿ. ಸೊ ನೋಡೋಣ. ಅರ್ಪಿತಾ ಬೇರೆ ನಾನು ಮಾಡ್ತೀನಿ ಅಂತಿದ್ದು. ಸ್ವಲ್ಪ ಸದ್ಯ ಅಂದರೆ ಎಲ್ಲ ಮುಗಿದ್ಮೇಲೆ ಬಂದು ಮಾಡಿದ್ರು, ಇಲ್ಲ ಅಂದಿದ್ರೆ ಕಷ್ಟ ಆಗ್ತಿತ್ತು. This okay? This press? 5.5. Thank you, ma'am. The feedback good. Thanks. Bye.